ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕ್ಕಪೇಟೆ ವಿಡಿಯೋ ಆಗಿರುತ್ತೆ. ನಮ್ಮ ಮನೆ ಗ್ರೂಪ್ ಪ್ರವೇಶ ಇನ್ನೊಂದು ಕೆಲವೇ ದಿನಗಳು ಮಾತ್ರ ಇದೆ. ಅದಕ್ಕೋಸ್ಕರ ಸ್ಯಾರಿ ಶಾಪಿಂಗ್ ಮಾಡೋಣ. ತೀರಾ ಹತ್ರ ಮಾಡ್ಕೊಂಡು ಸ್ಯಾರಿ ಶಾಪಿಂಗ್ ಮಾಡಿದ್ರೆ ನನಗೆ ಬ್ಲೌಸ್ ವರ್ಕಿಗೆ ಕೊಡೋಕ್ಕಾಗಲಿ ಅಥವಾ ಸ್ಟಿಚಿಂಗಿಗೆ ಕೊಡೋಕ್ಕಾಗಲಿ ಟೈಮ್ ಸಾಕಾಗಲ್ಲ. ಅದಕ್ಕೆ ಒಂದು 9-10 ಡೇಸ್ ಇತ್ತು ಗ್ರೂಪ್ ಪ್ರವೇಶ. ಸ್ಯಾರಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇನ್ನು ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ನಾನು ಈ ಕಡೆಯಿಂದ ಒಬ್ಬಳೇ ಹೋಗಿದ್ದೆ. ತಂಗಿ ಮನೆಯಿಂದ ಅಮ್ಮ ಮತ್ತು ತಂಗಿ ಇಬ್ಬರು ಬಂದಿದ್ದರು. ಹಾಗೆ ತಂಗಿ ಪಾಪು ಇಷ್ಟು ಜನ ಶಾಪಿಂಗಿಗೆ ಅಂತ ಹೋಗಿದ್ವಿ. ಇನ್ನು ಒಬ್ಬರು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಬೇಕಂದ್ರೆ ಒಬ್ಬರೇ ಹೋಗ್ಬೇಕಂದ್ರೆ ಬೇಜಾರಾಗುತ್ತೆ. ಅದು ಒಂದೊಂದು ಸಲ ಸೆಲೆಕ್ಷನ್ನು ಮಾಡೋಕ್ಕಾಗಲ್ಲ. ಹಾಗೆ ಅಮ್ಮ ನಮಗೆ ಗೌರಿ ಹಬ್ಬಕ್ಕೆ ಸ್ಯಾರಿ ತಗೊಡ್ತೀನಿ ಅಂತ ಹೇಳಿದರು. ಜೊತೆಗೆ ಇದನ್ನು ಮುಗಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಗ್ರೂಪ್ ಪ್ರವೇಶಕ್ಕೆ ಸ್ಯಾರಿ ತೊಗೊಂಡಂಗೂ ಆಗುತ್ತೆ ಮತ್ತು ಅಮ್ಮ ನಮಗೆ 3 ಜನಕ್ಕೂ ಗೌರಿ ಹಬ್ಬಕ್ಕೆ ಸ್ಯಾರಿ ತಗೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕಪೇಟೆಗೆ ಅಂತ ಹೋಗಿದ್ವಿ. ಸ್ಯಾರಿ ಜೊತೆಗೆ ನನಗೆ ಇನ್ನೊಂದು ಸ್ವಲ್ಪ ಐಟಮ್ಗಳನ್ನ ಪರ್ಚೇಸ್ ಮಾಡೋದಿತ್ತು. ಹಾಗೆ ಮಕ್ಕಳಿಗೆ ಬಟ್ಟೆಗಳು ತಗೊಳ್ಳೋದಿತ್ತು. ಫಸ್ಟು ಸ್ಯಾರಿ ತಗೊಬಿಡೋಣ, ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ದಿನ ಯಾವತ್ತಾದರೂ ಬಂದಾಗ ಕೆಲವೊಂದು ಬೇಕಾಗಿರೋ ಐಟಮ್ ಅವತ್ತು ತಗೋಬೋದು ಅಂತ ಹೇಳ್ಬಿಟ್ಟು ಫಸ್ಟು ಸ್ಯಾರಿ ಬೇಕಾಗಿದ್ದರಿಂದ ಸ್ಯಾರಿನೇ ನೋಡಿದ್ವಿ. ಸ್ಟಾರ್ಟಿಂಗ್ ಚಿಕ್ಕಪೇಟೆಯಲ್ಲಿ ಗೊತ್ತಲ್ಲ, ಹೋದ ತಕ್ಷಣ ಎಂಟ್ರೆ ಹೋದರೆ ಸಾಕು ಎಲ್ಲರೂ ಬನ್ನಿ 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 ಅಂತ ಕರಿತೈತೆ. ನಮಗೆ ಪರ್ಟಿಕ್ಯುಲರಾಗಿ ಇದೊಂದು ಅಂಗಡಿಗೆ ಹೋಗಬೇಕು ಅಂತ ಏನಿರಲಿಲ್ಲ. ನೋಡೋಣ ಒಂದು 2-3 ಅಂಗಡಿ ವಿಚಾರಿಸ್ಬಿಟ್ಟು ಆಮೇಲೆ ಎಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಲ್ಲಿ ತಗೊಳ್ಳೋಣ ಅಂತಲೇ ಹೋಗಿದ್ದು. ಪ್ಲ್ಯಾನ್ ಮಾಡ್ಕೊಂಡೇನು ಹೋಗಿರಲಿಲ್ಲ. ಹಾಗೆ ನನ್ನ ಫಸ್ಟು ಒಂದು ದಿನದಲ್ಲಿ ಸ್ಯಾರಿ ಪರ್ಚೇಸು ಮುಗೀತು. ಮತ್ತು ಮಕ್ಕಳಿಗೆ ಇಬ್ಬರಿಗೂ ಬಟ್ಟೆ ತೊಗೊಂಡೆ. ಹಾಗೆ ತಂಗಿ ಮಗನಿಗೆ ಅವಳು ಬಟ್ಟೆನೂ ತೊಗೊಂಡ್ಳು. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಹೋದ್ವಿ. ಮಕ್ಕಳು ಬಟ್ಟೆ ಇಬ್ಬರಿಗೆ ತೊಗೊಂಡಿದ್ದಕ್ಕೆ ಕರೆಕ್ಟಾಗಿ ಫಿಟ್ಟಾಗಿರೋ ಸೈಜ್ನೇ ತಗೋಬಿಟ್ಟಿದ್ದೆ. ಒಂದು ಸೈಜ್ ಎಕ್ಸ್ಚೇಂಜ್ ಮಾಡೋಣ ಅಂತ ನೆಕ್ಸ್ಟ್ ಡೇ ನಾನು ಮತ್ತು ನನ್ನ ತಂಗಿ ಹೋಗಿದ್ವಿ. ಆವಾಗ ನಾನು ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡಿದೆ. ಹಾಗೆ ನಾನೊಂದು ಗೋಲ್ಡ್ ಸ್ಯಾರಿ ತೊಗೊಂಡಿದ್ದೆ. ಗೋಲ್ಡ್ ಸ್ಯಾರಿ ಒಂದು ಸ್ವಲ್ಪ ಪ್ಲೇನ್ ಇರೋದ್ರಿಂದ ಅದಕ್ಕೊಂದು ಲೇಸ್ ಅಟ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ಲೇಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಲೇಸ್ ಅಂಗಡಿಗೆ ಹೋಗಿದ್ದೆ. ಇನ್ನು ಚಿಕ್ಕಪೇಟೆಗೆ ಹೋದರೆ ಗೊತ್ತಲ್ಲ, ಟೈಮೇ ಸಾಕಾಗಲ್ಲ. ಎಷ್ಟು ಟೈಮ್ ಇದ್ದರೂ ಹಬ್ಬ ಇಷ್ಟು ಬೇಗ ಟೈಮ್ ಮುಗೀತಾ ಅಂತ ಇರುತ್ತೆ. ನನಗೆ ಮಕ್ಕಳು ಬಿಟ್ಟು ಬರೋದ್ರಿಂದ ಬೇಗ ಬರಬೇಕಿತ್ತು. ಪರ್ಟಿಕ್ಯುಲರ್ ಒಂದು 3-4 ಅವರ್ಸ್ ಅಷ್ಟೇ ನನಗೆ ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದಿದ್ದು. ಅಷ್ಟರೊಳಗೆ ಏನೇನಾಗುತ್ತೆ ಪಟ ಅಂತ ಶಾಪಿಂಗ್ ಮಾಡ್ಕೊಬಿಟ್ರೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಟೈಮಿಂಗ್ಸ್ ಆವಾಗ ಟೈಮಿಂಗ್ಸ್ ನೋಡ್ಕೊತಾನೇ ಇರಬೇಕು. ನೋಡಿಕೊಂಡು ಹೇಗೋ 2 ಡೇಸ್ ಚಿಕ್ಕಪೇಟೆ ಶಾಪಿಂಗ್ ಅಂತೂ ಮುಗಿಸ್ದೆ. ಇವತ್ತು ನಾನು ಚಿಕ್ಕಪೇಟೆಯಿಂದ ಏನೇನು ತಂದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬರೀ ಕೆಲವೊಂದು ಐಟಮ್ ಮಾತ್ರ ತಂದಿದ್ದೀನಿ, ಇನ್ನೂ ತರೋದು ಐಟಮ್ಗಳು ತುಂಬ ಇದೆ. ಇವತ್ತೇ ನೆನ್ನೆ ಮೊನ್ನೆ ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಅದು ಒಂದು ಲೋಟಸ್ದು ಶೇಪ್ ಅದು 2 ಇದೆ ಮತ್ತು ಇನ್ನೊಂದು ಬೇರೆ ಶೇಪಿಂದು 2 ಇದೆ. ಈ ಥರ ರೌಂಡ್ ಶೇಪಲ್ಲಿ ಇರಲಿಲ್ಲ. ಇದಕ್ಕೆ ನಾನು ಪೇ ಮಾಡಿದ್ದು 1 ಪ್ಲೇಟಿಗೆ 50 ರುಪೀಸ್. ಚೆನ್ನಾಗಿದೆ ಇದು. ನಾನು ಅದನ್ನು ತಗೊಂಡು ಒಂದು 3-4 ಇಯರ್ಸ್ ಆಯ್ತನೋ. ನಾನು ಹೇಗಿಟ್ಟಿದ್ದೀನಿ ಆಗಿದೆ, ಒಂಥರ ಕಲರ್ ಶೇಡ್ ಆಗೋದು ಆ ಥರ ಏನಿಲ್ಲ. ವರ್ತ್ ಅನಿಸುತ್ತೆ 50 ರುಪೀಸಿಗೆ. ಇದಕ್ಕಿಂತ ಚಿಕ್ಕ ಪ್ಲೇಟ್ಗಳು ಬರ್ತವೆ ನಮಗೆ 30 ರುಪೀಸು, 40 ರುಪೀಸು, 20 ರುಪೀಸು, ಆ ಥರ 100 ರುಪೀಸು ಎಲ್ಲ ಶೇಪಲ್ಲೂ ಎಲ್ಲ ಅವೈಲೇಬಲ್ ಇದೆ. ನನಗೆ ಇದು ಸಾಕು ಅನ್ನಿಸ್ತು. ಚೆನ್ನಾಗೂ ಕಾಣಿಸುತ್ತೆ ಫ್ರೂಟ್ಸ್ ಎಲ್ಲ ಇಡೋಕ್ಕೆ ಅಥವಾ ಏನಾದರೂ ಮಾಡಿ ತಿಂಡಿ ಏನಾದರೂ ಇಡೋಕ್ಕೆ. ಅದಕ್ಕೋಸ್ಕರ ಇದೆರಡು ಬೇಕಿತ್ತು. ಇನ್ನು ಪೂಜೆ ಅದು ಇದು ಅಂದಮೇಲೆ ನಾವು ಸ್ಟೀಲ್ ತಟ್ಟೆಗಳನ್ನ ನಾವು ಅದರಲ್ಲೇ ನಾನ್ ವೆಜ್ ಎಲ್ಲ ತಿಂದಿರ್ತೀವಿ ಮತ್ತು ಅದು ಇಟ್ಟರೆ ಚೆನ್ನಾಗೂ ಕಾಣಿಸಲ್ಲ. ಅದಕ್ಕೋಸ್ಕರ ಇರಲಿ 50 ರುಪೀಸ್ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನೂ ಎಕ್ಸ್ಟ್ರಾ 2 ತೊಗೊಂಬಂದೆ. ಅದಲ್ಲದೆ ನನ್ನ ಹತ್ರ ಇನ್ನೂ ಚಿಕ್ಕವು ಒಂದು 4-5 ಪ್ಲೇಟ್ ಅದು ಇದೆ. ಇರಲಿ ಏನಕ್ಕಾದರೂ ಕುಂಕುಮ ಕೊಡೋಕ್ಕೆ ನೋಡಿದಾಗ ಇಷ್ಟ ಆಗುತ್ತೆ, ತಗೊಬರ್ಬೇಕು ಅನ್ಸುತ್ತೆ, ತಗೊಬಂದೆ. ಇದನ್ನು ನಾನು 2 ತೊಗೊಂಡಿದ್ದೀನಿ. ಟೋಟಲಿ ನನ್ನ ಹತ್ರ ದೊಡ್ಡ ಪ್ಲೇಟ್ 6 ಸಾಕು ಅನಿಸುತ್ತೆ. 6 ಇದಿಷ್ಟು ತಗೊಂಡೆ. ನೆಕ್ಸ್ಟ್ ಇದು ಬ್ಯಾಂಗಲ್ಸ್. ಲಾಸ್ಟ್ ಆಂದಲೇ ಬರ್ಬೇಕಾದ್ರೆ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ವಲ್ಲ ಒನ್ ಡೇ, ಸ್ಯಾರಿ ಕಲರ್ ಗೊತ್ತಿತ್ತಲ್ಲ, ಅದು ಬ್ಯಾಂಗಲ್ಸ್ನ ಇಲ್ಲೇ ತಗೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲೇ ತಗೊಂಡ್ಬಿಟ್ಟೆ. ಅವರು ಫುಲ್ ಸೆಟ್ ಮಾಡಿಕೊಟ್ಟಿದ್ದಾರೆ ಹೇಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು. ಇದು ನಾನು
4 ಡಜನ್ ತಗೊಂಡಿದ್ದೀನಿ. ಇಲ್ಲಿ 3 ಡಜನ್ ಸಾಕು ಅಂದ್ಕೊಂಡು ಫಸ್ಟ್ 3 ಡಜನ್ ತಗೊಂಡೆ. ಇರಲಿ 4 ಡಜನ್ ಕೈ ತುಂಬ 2 ಕೈಗೂ ತುಂಬ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು 4 ಡಜನ್ ತಗೊಂಡೆ. ಬ್ಯಾಂಗಲ್ಸ್ ಬಂದು ಈ ಥರ ಇದೆ. ನನ್ನ ಸ್ಯಾರಿ ಕಲರ್ ಇದು, ಈ ಕಲರಲ್ಲಿ ತಗೊಂಡಿದ್ದೀನಿ ಸ್ಯಾರಿನ. ಇದಿಷ್ಟ ಆಯಿತು. ನೆಕ್ಸ್ಟು ಮತ್ತೆ ನಾನು ಇನ್ನೇನು ತಗೊಂಬಂದೆ, ಇದು ಸೋಫಾ ಕವರು. ಹೊಸ ಮನೆಗೆ ಹೋದಾಗ ಇರಲಿ ಅಂತ ಹೇಳ್ಬಿಟ್ಟು ಅವಾಗ ಹಾಕೋಣ ಅಂಥೇಳಿ, ಇವಾಗ ಹಾಕಲ್ಲ ಅವಾಗ ಹಾಕೋಣ ಅಂತ ಹೇಳ್ಬಿಟ್ಟು ಇದು 10 ಪೀಸು. ಫಸ್ಟ್ 3 ಸೀಟರ್ಗೆ ಮತ್ತು ಸಿಂಗಲ್ 2 ಸೀಟರ್ಗೆ ಕರೆಕ್ಟಾಗಿ ಟೋಟಲ್ ಇದೆ. ಇದು ಬಂದು ನನಗೆ 1700 800 ಹೇಳಿದ್ದು. ಲಾಸ್ಟಿಗೆ ಚಿಕ್ಕಪೇಟೆಯಲ್ಲಂತೂ ತುಂಬ ಬಾರ್ಗೇನ್ ಮಾಡಬೇಕು, ಇಲ್ಲ ಅಂದರೆ ನಾವು ಅವ್ರು ಹೇಳಿದಷ್ಟೇ ನಾವು ಕೊಟ್ಟು ಬಂದಮೇಲೆ ನಾವು ಮೂರ್ಖರಾಗ್ತೀವಿ ಅಷ್ಟೇ. ಇದು ಲಾಸ್ಟಿಗೆ ಕೊಟ್ಟಿದ್ದು ನಾನು 700 ಕೊಟ್ಟೆ ಲಾಸ್ಟ್. ವರ್ತ್ ಅನಿಸುತ್ತೆ. ಇದು ವೆಲ್ವೆಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಕಟ್ ಮಾಡ್ಕೋಬೇಕು, ಕಟ್ ಮಾಡಿಬಿಟ್ಟು ಅಲ್ಲಿ ಆ ಮನೆಗೆ ಹೋದಾಗ ಹಾಕೋಣ ಅಂತ ಹೇಳ್ಬಿಟ್ಟು ವೆಲ್ವೆಟ್ ಚೆನ್ನಾಗಿದೆ. ಜಾರಿ ಜಾರಿ ಬೀಳಲ್ಲ. ಇದು ಕೊಡೋಕೆ ಬ್ಲೌಸ್ ಪೀಸ್ಗಳು ಬೇಕಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸ್ಗಳು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಇನ್ನೂ ಒಂದು ಸ್ವಲ್ಪ ಬೇಕು ಅನಿಸುತ್ತೆ. ನನ್ನ ಮೈಂಡ್ ಸೆಟ್ಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಲ್ಲ. ಒಂದು ಇಲ್ಲಿ ತಂದಿದ್ದು 60 ತಂದಿದ್ದೀನಿ, ಇನ್ನೂ ಸಾಕಾಗಲ್ಲ, ತರಬೇಕು ಅನಿಸುತ್ತೆ. ಇವಾಗ ಹೇಗಿದ್ರು ಅಲ್ಲಿ ಹೋಗಿದ್ನಲ್ಲ, ಜಾಸ್ತಿ ಐಟಮ್ ಇರಲಿಲ್ಲ, ತಗೊಬರೋಣ ಅಂತ ಹೇಳ್ಬಿಟ್ಟು ತಗೊಬಂದ್ಬಿಟ್ಟೆ. ಇವಾಗಲೇ ತಂದು ಇಟ್ಕೊಬಿಟ್ರೆ ನನಗೆ ಈಸಿ ಆಗುತ್ತೆ. ಮತ್ತು ನನಗೆ ಗ್ರೂಪ್ ರೇಷನ್ ಟೈಮಲ್ಲಿ ತುಂಬ ಹಬ್ಬ, ಗ್ರೂಪ್ ರೇಷ, ಊರಿಂದ ಹಬ್ಬ ಮುಗಿಸ್ಕೊ ಬಂದ ತಕ್ಷಣ ಗ್ರೂಪ್ ರೇಷ ಇರುತ್ತೆ. ನನಗೆ ಇವೆಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇವಾಗ ಒಂದು ಸ್ವಲ್ಪ ಫ್ರೀ ಇದ್ದೆ, ಆಗೋಸ್ಕರ ತಂದುಬಿಡೋಣ ಅಂತ ಹೇಳ್ಬಿಟ್ಟೆ ತಗೊಬಂದ್ಬಿಟ್ಟೆ. ಇದು 1 ಮೀಟ್ರ್ ಇದೆ. ನನಗೆ ಇಷ್ಟರಿಂದ ಅಷ್ಟಿಗೆ 1500 1400 ಏನೋ ಕೊಟ್ಟೆ. ಆಮೇಲೆ ಈ ಥರದ್ದು ಇನ್ನೊಂದು 2 ಸೆಟ್ ತಂದರೆ ನನಗೆ ಸಾಕಾಗುತ್ತೆ ಅನಿಸುತ್ತೆ. ಇವಾಗ ಸದ್ಯಕ್ಕೆ ಇರಲಿ ಇಷ್ಟು. ಎಮರ್ಜೆನ್ಸಿ ಅಂತ ಬೇಕಿದ್ರೆ ಇನ್ನೊಂದ್ಸಲ ಚಿಕ್ಕಪೇಟೆಗೆ ಹೋದಾಗ ತಂದುಬಿಡ್ತೀನಿ. ಇಲ್ಲಾಂದರೆ ಎಮರ್ಜೆನ್ಸಿ ಅಂದರೆ ಇಲ್ಲೇ ಸಿಗುತ್ತೆ, ತಗೋಬಿಡೋಣ ಅಂತ ಹೇಳ್ಬಿಟ್ಟು ಇಷ್ಟು 3 ತಂದಿದ್ದೀನಿ. ಇವಾಗ ಇರಲಿ ಸಾಕು. ನೆಕ್ಸ್ಟು ಬಂದು ಮಕ್ಕಳ ಬಟ್ಟೆ ತಗೊಬಂದೆ ಮಕ್ಕಳಿಗೆ. ಇದು ಬಂದು ಈ ಥರ ಕುರ್ತಿ ಮತ್ತು ಜೀನ್ಸ್ ಪ್ಯಾಂಟ್ ಥರ ಬಂದಿದೆ. ಈ ಥರ ಬಂದಿದೆ, ಚೆನ್ನಾಗಿದೆ ನೋಡೋಕ್ಕೆ. ಇದು ಕಾಟನ್ನು. ಈ ಮಕ್ಕಳ ಬಟ್ಟೆ ಏನಂದರೆ ನನಗೆ ತುಂಬ ಚೀಪಾಗಿ ಸಿಕ್ತು ಅನ್ನಿಸ್ತು. ನನಗೆ ಇಲ್ಲಿ ನಿಯರು ಒಂದು ಪೂಜಾ ಬೇಬಿ ಶಾಪ್ ಅಂತ ಇದೆ, ಸೇಮ್ ಕ್ವಾಲಿಟಿನೇ. ನಾವು ಆಲ್ಮೋಸ್ಟ್ ಇಲ್ಲೇ ತರೋದ್ರಿಂದ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ನಾವಿಲ್ಲಿ ಏನು ಕಿಡ್ಸ್ ಶಾಪಲ್ಲಿ ತಗೋತೀವ ಅದೇ ಕ್ವಾಲಿಟಿ. ಇನ್ನೊಂದು ಬಟ್ಟೆ ಇದೆ, ಅದು ಚಿಕ್ಕವನ ಬಟ್ಟೆ. ಈಗ ದೊಡ್ಡವನಿಗೆ ಸಾತ್ವಿಗೆ ತಗೊಂಡಿರೋದು ಇದೆ. ತುಂಬ ರೇಯರ್ ಅವನಿಗೆ ಚಿಕ್ಕವನಿಗೆ ತಗೊಂಡಿರೋದು, ಬಾಯ್ಸ್ ಹಾಕೋದು ಚೆನ್ನಾಗಿ ಕಾಣಿಸುತ್ತೆ. ಅವ್ನಿಗೆ ಹಾಕ್ತಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ವೇರ್ ಮಾಡಿ ನೋಡಿದ್ದೆ. ಇದು ಬಂದು ಸೇಮ್ ಅದೇ ಥರ ಸೇಮ್ ಪ್ಯಾಟ್ರನ್ನೇ. ಇದು ಅವನ ಸೈಜಿಂದು. ಇದಕ್ಕೆ ಬ್ರೌನ್ ಕಲರ್ ಪ್ಯಾಂಟ್ ಬಂದಿದೆ. ಇದು ಪಿಂಕ್ ಅಂತ ಕಾಣಿಸಿದೆ, ಪಿಂಕ್ ಅಲ್ಲ ಬ್ರೌನ್ ಕಲರು. ಮತ್ತೆ ಬಿಚ್ಚಕ್ಕೆ ಹೋಗಲ್ಲ. ಮಕ್ಕಳು ಬಟ್ಟೆ ಮಾತ್ರ ವರ್ತ್ ಅನಿಸುತ್ತೆ ನನಗೇನೋ ಚಿಕ್ಕಪೇಟೆಗೆ. ಅದು ನೆಕ್ಸ್ಟು ಬಂದು ಇದು ಸ್ಯಾರಿ ಅತ್ತೆಗೆ ಅಂತ ತಗೊಂಡಿದ್ದು. ಅಮ್ಮ ಬಂದಿದ್ರಲ್ಲ, ಅಮ್ಮಗೆ ಸ್ಯಾರಿ ಕೊಟ್ಕೊಳ್ಳೋಕ್ಕೆ ಇದು ಸ್ಯಾರಿ ತಗೊಂಡು. ಇದು ನಮ್ಮ ಅತ್ತೆ ಸ್ಯಾರಿ. ಇಲ್ಲೇ ಬ್ಲೌಸ್ ಸ್ಟಿಚ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವ್ರದ್ದು ಅಳತೆ ಬ್ಲೌಸ್ನ ತಂದಿದ್ದೆ, ತರಿಸ್ದೆ. ನಮ್ಮ ಮನೆಯವ್ರು ಹೋಗಿದ್ರು. ಈ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ, ಈ ಥರ ಅವ್ರ ಹತ್ರ ಈ ಥರ ಕಲರ್ ಇರಲಿಲ್ಲ. ಇದು ಇರಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಾಣಾಗೆ, ನಾನು ನೋಡ್ದಂಗೆ ಇತ್ತಾ ಇಲ್ವಾ ಇಲ್ಲ, ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೂ. ಅವರೇನು ಇಂಥದ್ದೇ ಅಂಥದ್ದೇ ಇಲ್ಲ, ಏನು ತಂದುಕೊಟ್ರು ಹಾಕೋತಾರೆ. ಇದು ಅತ್ತೆಗೆ ತಂದಿದ್ದು, ಚೆನ್ನಾಗಿದೆ ಅಮ್ಮ. ನೆಕ್ಸ್ಟ್ ಬಂದು ಇದೊಂದು ಸ್ಯಾರಿ, ಇದು ನನ್ನ ಸ್ಯಾರಿ. ಇದು ಬಂದು ಅಮ್ಮ ನಮಗೆ ಇವಾಗ ಗೌರಿ ಹಬ್ಬ ಅಲ್ವಾ,
ಗೌರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಅಮ್ಮ ಕೊಡ್ಸಿದ್ದು ಸ್ಯಾರಿ. ಹಂಗಂದ್ರೆ ಯಾವ್ದು ಬೇಕು ಅದು ತಗೊಳ್ಳಿ ಅಂದ್ರು. ನನಗೆ ಇದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಇದೇ ತಗೊಂಡೆ. ನನಗೆ ಗೋಲ್ಡ್ ಸ್ಯಾರಿ ಬೇಕಿತ್ತು, ಪರ್ಸ್ನಲಾಗಿ ನಂಗೆ ಸಖತ್ ಇಷ್ಟ ಗೋಲ್ಡ್ ಸ್ಯಾರಿ ಅಂದರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಗೋಲ್ಡ್ ಸ್ಯಾರಿ ತಗೊಂಡೆ. ಇಲ್ಲಿ ಬಂದು ಸಿಲ್ವರ್ ಕಲರ್ ಇದೆ, ಇದು ಗೋಲ್ಡು, ಇದು ಶೇಡ್ ಆಗುತ್ತೆ. ಹಿಂಗಿಟ್ರೆ ಈ ಥರ ನೋಡೋರೊಂಥರ, ಈ ಥರ ನೋಡೋರೊಂಥರ ಸಿಲ್ವರ್ ಶೇಡ್ ಆಗುತ್ತೆ. ಗೋಲ್ಡ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಅಂತ ತಗೊಂಡಿದ್ದೀನಿ. ಅಮ್ಮ ಗೌರಿ ಹಬ್ಬಕ್ಕೆ ಅಂತ ಕೊಡ್ಸಿದ್ರಲ್ಲಿ ನಾನು ಇದು ತಗೊಂಡೆ. ಇನ್ನೊಂದು ನನ್ನ ತಂಗಿನೇ ಇನ್ನೊಬ್ಳು ಇದೇ ಥರ ಅದೇ ಕಲರ್ ಚೇಂಜಲ್ಲಿ ತಗೊಂಡಿದ್ದಾಳೆ, ಇನ್ನೊಬ್ಳು ಬೇರೆ ಥರ ತಗೊಂಡು. ನನಗೆ ಇರಲಿ ಇದನ್ನು ನೈಟ್ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಂದು ಈ ಥರ ಕಾಣಿಸುತ್ತೆ, ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಲೇಸ್ ತಂದಿದ್ದೀನಿ. ಇದು ಒಂದು ಫುಲ್ ಸೆಟ್ ತಗೊಂಡಿದ್ದೀನಿ. ಈ ಸ್ಯಾರಿ ಫುಲ್ಲು ಗೋಲ್ಡ್ ಲೇಸ್ ಅಟ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಮಿಷಿನ್ ಇರೋದ್ರಿಂದ ನಾನೇ ಅಟ್ಯಾಚ್ ಮಾಡ್ಕೊತೀನಿ. ಯಾವ ಥರ ಕಾಣಿಸುತ್ತೆ ಲೇಸ್ ಅಂದರೆ ತೋರಿಸ್ತೀನಿ. ಈ ಥರ ಬಂದಿದೆ ಲೇಸು. ನನಗೆ ಇದರಲ್ಲಿ ಲೀಫ್ ಡಿಸೈನಲ್ಲಿ ಲೇಸ್ ಅಂತ ಹುಡುಕ್ತಾ ಇದ್ದೆ. ಇದು ನೋಡೋಣ ಕುಟ್ಟೋದಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ. ಈ ಥರ ಫುಲ್ಲು ಸ್ಯಾರಿ ಎಡ್ಜಸ್ಗೆ ಒಂದು ಸ್ಯಾರಿ ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಾನು ಸ್ಟಿಚಿಗೆ ಕೊಡೋಕೆ ಹೋಗಬೇಕು. ಫಾಲ್ಸ್ ಎಲ್ಲ ನಾನೇ ಹಾಕೋತೀನಿ. ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ. ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ. ನನಗೂ ಒಂದು ಐಡಿಯಾ ಇಲ್ಲ ಯಾವ ಥರ ಕಾಣಿಸುತ್ತೆ ಅನ್ನೋದು. ಇವಾಗ ಸ್ಯಾರಿ ಎಲ್ಲ ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು. ನೈಟ್ ವೇರ್ ಮಾಡೋಕ್ಕೆ ಅಂತೇಳಿ ತಗೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ. ಸರಿಯಾಗಿ ತೋರಿಸ್ತೀನಿ. ಹಾಗಾದರೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಎಡ್ಜಸ್ಗೆ. ಈ ಥರ ಕಾಣಿಸುತ್ತೆ. ಫುಲ್ ಸ್ಯಾರಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಈ ಥರ ಬರುತ್ತೆ. ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ ನಂಗೆ ವಿಡಿಯೋದಲ್ಲಿ. ಈ ಥರ ಬರುತ್ತೆ. ಫುಲ್ ಸ್ಯಾರಿ ಅಟ್ಯಾಚ್ ಮಾಡಾದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದೊಂದು ಸ್ಯಾರಿ, ಇದಕ್ಕೆ ಇದಿಷ್ಟಕ್ಕೆ 200 ಕೊಟ್ಟೆ. ಫುಲ್ ಸ್ಯಾರಿ ಬರುತ್ತಂತೆ. ನೋಡಬೇಕು ಫುಲ್ ಸ್ಯಾರಿ ಬರುತ್ತಾ ಅಥವಾ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಫಸ್ಟು ಒಂದು ಅಳತೆ ಮಾಡಿ ನೋಡಿಬಿಟ್ಟು ಆಮೇಲೆ ಹಾಕ್ಕೋತೀನಿ. ಮತ್ತು ನನಗೆ ಅದೇ ಥರ ಇಲ್ಲೆಲ್ಲೂ ನನಗೆ ನಿಯರ್ ಸಿಗಲ್ಲ ಸೇಮ್ ಅದೇ ಬೇಕು ಅಂದರೆ. ಅದಕ್ಕೆ ಫಸ್ಟೇ ಹಾಕೋಕ್ಕಿಂತ ಮುಂಚೆ ಅಳತೆ ಮಾಡಿಕೊಂಡು ಆಮೇಲೆ ಫುಲ್ ಬಂದರೆ ಫುಲ್ ಸ್ಯಾರಿಗೆ ಹಾಕೋತೀನಿ. ಇಲ್ಲಾಂದರೆ ನಂಗೆ ಮೇಯ್ನ್ ಎಲ್ಲಿ ಕಾಣಿಸುತ್ತೆ ಅಲ್ಲಿ ಒಂದು ಸೈಡಿಗೆ ಮಾತ್ರ ಹಾಕೋತೀನಿ. ನೆಕ್ಸ್ಟ್ ಬಂದು ಲಾಸ್ಟ್ ಇನ್ನೊಂದು ಸ್ಯಾರಿ ಇದೆ, ಅದು ನನ್ನ ಗ್ರೂಪ್ ರೇಷನ್ ಸ್ಯಾರಿ. ಈ ಸಲ ಒಂದು ಸ್ವಲ್ಪ ಕಾಸ್ಟ್ಲಿನೇ ತಗೊಂಡಿದ್ದೀನಿ. ನನಗೇನಂದರೆ ಪರ್ಸ್ನಲಾಗಿ ನಂಗೆ ಲೈಟ್ ಪಿಂಕು ಅಥವಾ ಪೀಚ್ ಕಲರು, ಅದೇ ಪಿಸ್ತಾ ಕಲರು ಅಂಥ ಸ್ಯಾರಿನೆಲ್ಲ ನನಗೆ ಸೂಟೇ ಆಗಲ್ಲ. ನನಗೇನಿದ್ರು ಈ ಥರ ಡಾರ್ಕ್ ಬ್ಲೂ, ಡಾರ್ಕ್ ರೆಡ್, ಈ ಥರ ಡಾರ್ಕ್ ಕಲರೇ ನನಗೆ ಚೆನ್ನಾಗಿ ಕಾಣಿಸೋದು. ಈ ಲೈಟ್ ಕಲರಲ್ಲಿ ಸ್ಯಾರಿ ತೊಗೊಳ್ತೀನಿ ಅಂದರೆ ನನಗೆ ಚೆನ್ನಾಗೇ ಕಾಣಿಸಲ್ಲ. ಇದೊಂದು ಸ್ವಲ್ಪ ಈ ಥರ ಚೆಕ್ಸ್ ಇರೋ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಚೆಕ್ಸ್ ಬಂದಿದೆ. ಇದು ಇಲ್ಲೊಂದು ಬುಟ್ಟ ಬಂದಿದೆ. ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿಸೋಣ, ಸಿಂಪಲ್ ಆಗಿರೋ ಹ್ಯಾಂಡ್ ವರ್ಕ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಈ ಥರ ಸಿಲ್ವರ್ ಕಲರು ಮತ್ತು ಇದೊಂಥರ ಡಿಸ್ಟೆಂಪರ್ ಕಲರ್ ಬರ್ತಲ್ಲ, ಡಿಸ್ಟೆಂಪರ್ ಕಲರ್ ಮತ್ತು ಆ ಥರ ಸ್ಯಾರಿ. ಹೇಗೆ ಕಾಣಿಸ್ತಿದೆ ಸ್ಯಾರಿ ನಂದು ಕಮೆಂಟ್ ಮಾಡಿ ಹೇಳಿ ಆಯಿತಾ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳ್ಬಿಟ್ಟು. ಇದಿಷ್ಟು ನಾನು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದ್ದು. ಇನ್ನೂ ಪರ್ಚೇಸ್ ಮಾಡೋದು ತುಂಬ ಐಟಮ್ಗಳಿದ್ದಾವೆ. ತಗೊಂಡಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಎಮರ್ಜೆನ್ಸಿ ಅಂದರೆ ನಾನು ವರ್ಕಿಗೆ ಕೊಡೋಕೆ ಹೋಗಬೇಕು. ಇನ್ನೊಂದು ಸ್ವಲ್ಪ ದಿನವೇ ಟೈಮ್ ಇರೋದು ಗ್ರೂಪ್ ರೇಷಕ್ಕೆ. ಇವತ್ತು ಕೊಟ್ಬಿಡೋಣ ವರ್ಕಿಗೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೊಂದು 3-4 ಡೇಸ್ ಆದರೂ ಟೈಮ್ ಬೇಕು. ಆಮೇಲೆ ಸ್ಟಿಚಿಂಗ್ ಕೊಟ್ಟರು ಒಂದು 3-4 ಡೇಸು. ಇನ್ನು ಗೌರಿ ಹಬ್ಬ ಎಲ್ಲ ಹತ್ರ ಬರೋದ್ರಿಂದ, ಗೌರಿ ಹಬ್ಬ ಆದ ತಕ್ಷಣ ನಮ್ಮ ಗ್ರೂಪ್ ರೇಷ ಇರೋದ್ರಿಂದ ಹತ್ರ ಬರೋದ್ರಿಂದ ಏನು ಮಾಡ್ತಾರೆ, ಬ್ಲೌಸು ಲೇಟಾಗಿ ಕೊಡ್ತೀನಿ ಅಂತಾರೆ. ಅದಕ್ಕೋಸ್ಕರ ಒಂದು ಆಲ್ರೆಡಿ ಕೊಟ್ಟಿದ್ದೀನಿ ಸ್ಟಿಚ್ಚಿಗೆ ಬೇರೆದು.
ಅದೆಲ್ಲ ಪರ್ಫೆಕ್ಟ್ ಆದರೆ ಇದನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸ್ಯಾರಿ ನನಗಂತೂ ಸಖತ್ ಇಷ್ಟ ಆಗಿದೆ, ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗಿದೆ, ನಮ್ಮನೆಯವರು ಓಕೆ ಅಂದಿದ್ದಾರೆ. ನೋಡೋದಲ್ಲ ನಾನು ಚಿಕ್ಕಪೇಟೆಯಿಂದ ಏನೇನು ಶಾಪಿಂಗ್ ಮಾಡ್ಕೊಬಂದೆ ಅಂತ ಹೇಳ್ಬಿಟ್ಟು. ನನಗೆ ಮೇಯ್ನು ಸ್ಯಾರಿ ಪರ್ಚೇಸಿಂಗೋಸ್ಕರನೇ ನಾನು ಹೋಗಿದ್ದು. ಹೇಗೆ ಕಾಣಿಸ್ತಿದೆ ಸ್ಯಾರಿ ನನಗಂತೂ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನನಗೆ ಮಾತ್ರ ತುಂಬ ಇಷ್ಟ ಆಗಿದೆ ಸ್ಯಾರಿ. ಇದು ಇಷ್ಟ ಆಯಿತು, ಅಮ್ಮ ಕೊಡಿಸಿದ್ದು ಗೋಲ್ಡ್ ಸ್ಯಾರಿನೂ ಇಷ್ಟ ಆಯಿತು. ಇದಕ್ಕೆ ಲೇಸ್ ಅಟ್ಯಾಚ್ ಮಾಡ್ಕೋಬೇಕು, ಇದ್ರದ್ದು ಫಾಲ್ ಹಾಕೋಬೇಕು, ಕುಚ್ಚು ಕಟ್ಟಬೇಕು. ಇನ್ನು ಅತ್ತೆದು 2 ಸ್ಯಾರಿ ಇದೆ, ಅದಕ್ಕೆ ಕುಚ್ಚು ಕಟ್ಟಬೇಕು. ಟೋಟಲ್ 4 ಸ್ಯಾರಿ ಕುಚ್ಚು ಕಟ್ಕೋಬೇಕು. ಮತ್ತು ಬ್ಲೌಸು ಇದಕ್ಕೆ ಮಾತ್ರ ಸಿಂಪಲ್ ಆಗೇನೆ ಇದಕ್ಕೆ ಇಲ್ಲಿಗೆ ಲೇಸ್ನೇ ಅಟ್ಯಾಚ್ ಮಾಡಿಸ್ತೀನಿ, ಸಿಂಪಲ್ ಆಗೇನೆ ಹೊಲಿಸ್ತೀನಿ ಗೋಲ್ಡ್ ಸ್ಯಾರಿನ. ಇದಕ್ಕೆ ವರ್ಕ್ ಏನೂ ಮಾಡಿಸಲ್ಲ, ಇದಕ್ಕೆ ಮಾತ್ರ ಒಂದು ಸ್ವಲ್ಪ ವರ್ಕ್ ಮಾಡಿಸ್ತೀನಿ. ಈ ಸಲ ಸತ್ಯನಾರಾಯಣ ಪೂಜೆ ಇಲ್ಲ, ನೋಡಬೇಕು ಒಂದೇ ಸ್ಯಾರಿ ಹಾಕೊಳ್ಳೋದಾ ಅಥವಾ ಮತ್ತೆ 2 ಸ್ಯಾರಿ ವೇರ್ ಮಾಡೋದಾ, ಪೂಜೆಗೆ ಟೈಮ್ ಕೊಡ್ತಾರಾ, ಮತ್ತು ಬೇಗ ಪೂಜೆ ಮುಗ್ದೋಗ್ಬಿಡುತ್ತೆ ನಮ್ಮದು. ಹಾಲು ಕುಸಿದ ತಕ್ಷಣ ಇನ್ನು ಕೆಲವೊಂದು ಪೂಜೆಗಳಿರುತ್ತೆ, ಅದು ಮುಗಿದ ತಕ್ಷಣ ಸತ್ಯನಾರಾಯಣ ಪೂಜೆ ಇದ್ದರೆ 12 o'clock ತನಕ ಆಗುತ್ತೆ. ಸತ್ಯನಾರಾಯಣ ಪೂಜೆ ಇಲ್ವಲ್ಲ, ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಯಾವಾಗಲಾದ್ರೂ. ಸಿಂಪಲ್ ಪೂಜೆಯಿಂದ ಬೇಗ ಪೂಜೆ ಮುಗಿದೋಗುತ್ತೆ, ಬೆಳಗ್ಗೆನೇ ರೆಡಿ ಆಗೋದು ಏನು ಅಂತ ಸರಿಯಾಗಿ ಪ್ಲ್ಯಾನ್ಗಳೇ ಇಲ್ಲ. ಒಂದ್ಸಲ ಅವ್ರಿಗೆ ಕೇಳಬೇಕು ಫೋನ್ ಮಾಡಿ, ಟೈಮ್ ಕೊಡ್ತೀರಾ ಆಲುಕ್ಸ್ ಆದಮೇಲೆ ಮತ್ತೆ ರೆಡಿಯಾಗಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಬೇಗ ಇದೇ ಸ್ಯಾರಿ ಹಾಕೊಂಡು ರೆಡಿ ಆಗೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದಿಷ್ಟು ಚಿಕ್ಕಪೇಟೆ ವಿಡಿಯೋ ಆಯಿತು. ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಇದಕ್ಕಿಂತ ನನಗೊಂದು ವೈನ್ ಕಲರ್ ಸ್ಯಾರಿ ಇತ್ತು, ಅದು ತುಂಬ ಇಷ್ಟ ಆಗಿತ್ತು. ಪರವಾಗಿಲ್ಲ, ಇರೋದಲ್ಲೇ ನನಗೇನು ಹಂಗೆ ಹಿಂಗೆ ಅಂತ ಇಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ ಎಲ್ಲ ವಿಷಯದಲ್ಲೂ. ಇದನ್ನು ನಂಗೆ ತುಂಬ ಇಷ್ಟ ಆಗಿದೆ, ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲರಿಗೂ ಹೇಳಿದೆ ನಾನು ಮೈಸೂರು ಸಿಲ್ಕ್ ಸ್ಯಾರಿನೇ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಅಮ್ಮ ಬೇಡ ಮೈಸೂರು ಸಿಲ್ಕ್ ಸ್ಯಾರಿ, ಈ ಥರ ಬಾರ್ಡರ್ ಇರೋ ಸ್ಯಾರಿ ತಗೋ, ಅದನ್ನು ಇನ್ನೊಂದ್ಸಲ ಯಾವಾಗಲಾದ್ರೂ ತಗೊಳ್ಳುವಂತೆ ಅಂತ ಹೇಳಿದ್ರು. ಸರಿ ಓಕೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ಗೆ ಮೈಸೂರು ಸಿಲ್ಕ್ ತಗೋಬೇಕು. ಅದೊಂದು ಮೈಸೂರು ಸಿಲ್ಕ್ ತಗೊಳ್ಳೋಣ ಅಂತ ಹೋದೆ, ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅಂಥದ್ದು ಏನೂ ತಗೊಳಕ್ಕೆ ಆಗಲ್ಲ. ಹಾಗಾಗಿ ಈ ಸ್ಯಾರಿ ತಗೊಬಂದಾಯಿತು. ಇನ್ನು ಸ್ಟಿಚಿಂಗು ಅದು ಇದು ಅಂತ ಹೇಳ್ಬಿಟ್ಟು ಇನ್ನು ಬರೀ ಕೆಲಸಗಳೇ ಇದ್ದಾವೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.